ನಿಜವಾಗಿ ಗುರುತಿಸುತ್ತೇನೆ. ಮಾದಕ ದ್ರವ್ಯಗಳ ಬಳಕೆಯು ಅದನ್ನು ಬಳಸುವ ವ್ಯಕ್ತಿಯೊಂದಿಗೆ ಕುಟುಂಬ ಮತ್ತು ಸಮಾಜವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತೇನೆ. ಜೀವನವೇ ಮಾದಕತೆ ಎಂಬ ಆಶಯವನ್ನು ನನ್ನ ಜೀವನದಲ್ಲಿ ಅಳವಡಿಸುವುದರ ಜೊತೆಗೆ ಇತರರ ಜೀವನದಲ್ಲಿ ಸ್ಕೂಲ್ ಪಾರ್ಲಿಮೆಂಟ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಶಾಲಾ ಶಾಲೆ ವಿಶ್ವ ಮಾದಕ ದ್ರವ್ಯ ಮಾದಕ ದ್ರವ್ಯ ಅಂತ ಹೇಳಿದ್ರೆ ಒಂದು ಈಗಾಗಲೇ ಕೇಳಿದಿರಬೇಕು ಅವರ ಶಿಕ್ಷೆ ಏನು ಮಾದಕ ದ್ರವ್ಯ ಅಂತ ಹೇಳಿದ್ರೆ ಆ ವಸ್ತುವನ್ನು ಉಪಯೋಗ ಮಾಡಿದರೆ ನಮ್ಮ ಶರೀರದ ನರಗಳು ಉತ್ತೇಜನಗೊಳ್ಳುತ್ತವೆ. ಉತ್ತೇಜನಗೊಂಡು ನಾವು 100 ವರ್ಷ ಬದುಕುವಂಥ ಕೆಲಸ ನಮ್ಮಲ್ಲಿ ಇರುವುದು ಅದರಲ್ಲಿ ಹೊಂದಿಕೊಂಡು 100 ವರ್ಷ ಬದುಕುವ ವ್ಯವಸ್ಥೆ ನಮ್ಮ ಶರೀರದಲ್ಲಿ ಇರುವಂತಾಗಿ ಇರುತ್ತದೆ. ಹೌದಲ್ಲ? ಹೌದು. ಜೊತೆಗೆ ರೋಗ ರುಜಿನಗಳು ಹಬ್ಬಿಕೊಟ್ಟರೆ ಉಪಯೋಗ ಮಾಡಿ ಕ್ಯಾನ್ಸರ್ ನೋಡಿಕೊಂಡು ಗಂಟೆಗೊಂಡವರು ತುಂಬ ಜನ ಇದ್ದಾರೆ. ಅವರೆಲ್ಲ ಹೇಳ್ತಾರೆ ಮಾಡುವ ಕೆಲಸ ಇಷ್ಟೇ. ಸ್ಪೈ ಸಿಸ್ಟಮ್ ಏನು ಸ್ಪೈ ಗುಪ್ತಚರ ಗುಪ್ತ ಯಾರು ಏನು ಉಪಯೋಗ ಮಾಡ್ಕೊಂಡು ತಿಳಿಸಬೇಕು, ನೋಡಬೇಕು. ಅವ್ರಿಗೆ ಹೇಳೋದು ನನ್ನ ವರ್ಷದಿಂದ ಹೇಳ್ಬಾರ್ದು ಆಯ್ತಾ, ಹೇಳೋದು ಗೊತ್ತಾಗ್ತದೆ. ನಿಮ್ಮ ಮುಂದೆ ಹೇಳುದು ಆಯ್ತಾ. ಹಾಗೆ ನಾವು ಸ್ಕೂಲ್ ಪಾರ್ಲಿಮೆಂಟ್ ಸೇರಿದ್ವಿ. ಸ್ಕೂಲ್ ಪಾರ್ಲಿಮೆಂಟ್ ಹೇಳಿ ಕ್ಲಾಸಲ್ಲಿ ಏನಾಗ್ತದೆ ನನ್ನ ಸಭೆ ಕೆಲವು ಸ್ಕೂಲ ಪಾರ್ಲಿಮೆಂಟ್ ಚುನಾಯಿತರಾಗಿ ಬಂದಿಲ್ಲ. ಅಷ್ಟೇ ಮನೆಯವರಿಗೆ ಶಾಕ್ ಆಯ್ತು. ಇದನ್ನು ಶಾಕನ್ನು ತಡೀಲಿಕ್ಕೆ ಆಗ್ತದೆ. ಯಾಕೆ ಹೀಗೆ ಇದರ ಬೆನ್ನ ಹಿಂದೆ, ಈ ಒಂದು ಘಟನೆಯ ಬೆನ್ನ ಹಿಂದೆ ಅವನ ಸ್ನೇಹಿತರ ಕೈವಾಡ ಇದೆ. ಯಾರಪ್ಪ ಇದು ಸ್ನೇಹಿತರು ನೋಡ್ಬೇಕಾದ್ರೆ ಸ್ನೇಹಿತರು ಶಾಲೆಯವರು ಮಾತ್ರ ಅಲ್ಲ, ಹೊರಗಿನ ಸ್ನೇಹಿತರು ಕೂಡ ಇದ್ದಾರೆ. ತುಂಬಾ ದೊಡ್ಡದಾದ ಸಂಘ ಇದೆ, ತುಂಬಾ ದೊಡ್ಡದಾದ ನೆಟ್ವರ್ಕ್ ಇದೆ. ಇದು ಗಾಂಜಾ ಅಥವಾ ಮಾದಕ ದ್ರವ್ಯದ ಮಾರಾಟ ಜಾಲದಲ್ಲಿ ಈ ಮುಂದೆ ಸಿಕ್ಕಿತ್ತು. ಅದರ ಮಾರಾಟ ಜಾಲದಲ್ಲಿ ಇವನು ಒಂದು ಕೊಂಡಿ. ವಿದ್ಯಾಲಯಗಳನ್ನು ಸುಲಭದಲ್ಲಿ ಕ್ಯಾಚ್ ಮಾಡಲಿಕ್ಕೆ ಆಗುವಂಥದ್ದು ಹದಿಹರೆಯದ ವಿದ್ಯಾಲಯದ ಸಮೀಪದಲ್ಲಿ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾರೆ. ಅವರಿಗೆ ಕಸ್ಟಮರ್ ಬೇಕಾಗುತ್ತೆ, ಗಿರಾಕಿಗಳು ಬೇಕಾಗುತ್ತೆ. ಯಾರಿಗೆ ಗಿರಾಕಿಗಳು? ಮುಗ್ಧ ಮಕ್ಕಳ ಮನಸ್ಸು. ಮುಗ್ಧ ಟೇಸ್ಟ್ ಮೇಕರ್ ಹಾಕಿದ್ರೆ ನಿಮಗೆ ಸುವಾಸನೆಯುಕ್ತ ಪರಿಮಳಯುಕ್ತ ವಿದ್ಯುತ್ ಹಾಕಿದೆ. ಓಕೆ ಅಂದ್ರೆ ವಿಶಾಲ ಓಕೆ, ಸ್ಲೋ ವಾಯ್ಸ್ ಮಾಡಿ ಓಕೆ ಆಗಿರ್ಬೋದು, ಲೇಸ್ ಆಗಿ ಯಾವುದೇ ಆಗಿರ್ಬೋದು, ಯಾವುದನ್ನು ಟೇಸ್ಟ್ ಮೇಕರ್ ಹಾಕಿದಾರೋ ಅದೆಲ್ಲೋ ಇವತ್ತಲ್ಲ ನಾಳೆ ನಿಮ್ಮ ಆಯುಷ್ಯನ್ನು ಕಮ್ಮಿ ಮಾಡೋದು. ಇದೆಲ್ಲ ಕ್ಯಾನ್ಸರ್ಗೆ ಕಾರಣ ಆಗುತ್ತದೆ. ದಿನನಿತ್ಯ ಒಂದು ದಿನ ತಿನ್ನಲೇಬಾರದು ಅಂತ ನಾನು ಹೇಳ್ತೇನೆ. ದಿನನಿತ್ಯ ಇದನ್ನು ಸೇವಿಸಿದ್ರೆ ಖಂಡಿತವಾಗಲೂ ನಿಮ್ಮ ಯಾವುದು ಜೀರ್ಣ ವ್ಯೂಹ ಅಸ್ತವ್ಯಸ್ತ. ಗುಟ್ಕಾ ಅಂತ ಒಂದು ಶುರು ಮಾಡಿ, ಗುಟ್ಕಾ ಸರಿ, ಅದು ಕೂಡ ಸ್ವಲ್ಪ ಕಡಿಮೆ. ಸರ್ಕಾರ ನಿಷೇಧ ಮಾಡಿದೆ ಗುಟ್ಕಾವನ್ನು. 60% ರಬ್ಬರ್, ಬಾಕಿ ಉಳಿದ 40% ಸಕ್ಕರೆ, ಉಳಿದ ಫುಡ್ ಫ್ಲೇವರ್ಸ್ ಇದರಲ್ಲಿ ಹೌದು ರಬ್ಬರ್. ನನಗೊಂದು ಉದಾಹರಣೆ, ನಮ್ಮ ಮನೆಯಲ್ಲಿ ತುಂಬಾ ರಬ್ಬರ್ ಗಿಡ ಇದೆ. ಇದರ ಬಗ್ಗೆ ವ್ಯವಸ್ಥಿತವಾಗಿ ಏನಾಗ್ತಾ ಉಂಟು ನಮ್ಮ ಸಮಾಜದಲ್ಲಿ, ಹೇಗೆ ಉಂಟು, ಯಾವ ರೀತಿ ಆಗ್ತಾ ಇದೆ, ಸಮಾಜ ಯಾವ ರೀತಿ ಮುಂದುವರಿತಾ ಉಂಟು, ಯಾವ ಕಡಿಮೆ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳ್ಬಿಟ್ಟು ವಿಷಯ. ಈ ನಿಮ್ಮನ್ನು ನೆನಪು ಮಾಡಿ, ನಿಮ್ಮನ್ನು ನೋಡಿ, ನಿಮ್ಮ ನೀವು ಲೀಡರ್ಶಿಪ್, ನಿಮ್ಮ ವಿದ್ಯಾರ್ಥಿ ಹೇಳ್ಕೊಂಡು ನಿಮ್ಮ ಕ್ಲಿಯರ್ ಆಗಿ ಮಾಡಿ. ನಿಮ್ಮ ಹೇಳಿದಾಗ ಇನ್ನೂ ಕೂಡ ನಿಮ್ಮ ಹೆಸರು ಯಾರಿಗೆ ಆ ಥರ ಒಂದು ನಾನು ಓದ್ತಾರೆ. ಅದರಲ್ಲಿ ಪೊಲೀಸಿಂದ ಬರಲಿಲ್ಲ, ಏನು ಬರಬೇಕು ಎಕ್ಸೈಸ್. ಅವರು ಇದೇ ಕೆಲಸವನ್ನು ಮಾಡಿ ಪ್ರತಿ ಅವರಿಗೆ ಇದೇ ಅದೇ ಕೆಲಸ ಇರ್ತದೆ. ಬರೀ ಶಾಲೆ ಅಲ್ಲ, ಈ ವಿದ್ಯಾರ್ಥಿ ಊರು ಕಡೆ ಅವರಿಗೆ ಇಲ್ಲಿ ಕೂಡ ಅವರಿಗೆ ಇದು ನೋಟಿಸ್ ಎಲ್ಲಿ ಕೂಡ ಹೋಗಿ ದಾರಿ ಮಾಡಿ ವಿಷಯ. ನಮ್ಮ ಸ್ಪೋರ್ಟ್ಸ್ ರಿಲೇಟೆಡ್ ಕೂಡ ಒಲಿಂಪಿಕ್
ನಲ್ಲಿ ಭಾಗವಹಿಸುವಾಗ ಮತ್ತು ಡೋಪಿಂಗ್ ಟೆಸ್ಟ್ ಅಂತ ಇದೆ. ಇವನ ಬಾಡಿಯಲ್ಲಿ ಡ್ರಗ್ಸ್ನ ಅಂಶ ಇದೆ ಅಂತ ಫಸ್ಟಿಗೆ ಟೆಸ್ಟ್ ಮಾಡ್ತಾರೆ. ಒಂದು ವೇಳೆ ಎಷ್ಟು ಪರ್ಸೆಂಟ್ ಚಿಕ್ಕ ಪರ್ಸೆಂಟ್ ಇದ್ರೂ ಕೂಡ ಅವನನ್ನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮಾದಕ ದ್ರವ್ಯವನ್ನು ಬ್ಯಾನ್ ಮಾಡಬೇಕು ಗೌರ್ಮೆಂಟ್. ಮತ್ತು ಆದಷ್ಟು ಈಗ ಮಾದಕ ದ್ರವ್ಯ ಅಂದರೆ ಕೋಕೇನ್ ಮತ್ತು ಗಾಂಜಾ ಮತ್ತು ಇನ್ನಿತರೆ ಡ್ರಗ್ಸ್ಗಳನ್ನೆಲ್ಲ ಮಕ್ಕಳು ಸಹ ಈಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈ ಮಾದಕ ದ್ರವ್ಯಗಳ ಸೇವನೆಯಿಂದಾಗಿ ಕ್ಯಾನ್ಸರ್ ಮತ್ತು ಇಂಥ ಬೇರೆ ಬೇರೆ ರೋಗಗಳು ನಮಗೆ ಬರ್ತದೆ. ಇದರಿಂದಾಗಿ ನಮಗೆ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಯವರಿಗೆ ಸಹ ತೊಂದರೆ ಉಂಟು. ಅಂದರೆ ಈಗ ಹಣದ ಪ್ರಾಬ್ಲಮ್ ಅದೆಲ್ಲ ಇರ್ತದೆ. ಮತ್ತು ಇದನ್ನು ತಿನ್ನಬಾರ್ದು ಅಂತ ನನ್ನ ಮಾದಕ ದ್ರವ್ಯ ವಸ್ತುವು ನಮ್ಮ ಜೀವಕ್ಕೆ ಹಾನಿಕಾರಿಯಾಗಿದೆ. ಇದನ್ನು ಮಕ್ಕಳು ಈಗ ಬಳಸುತ್ತಿದ್ದಾರೆ. ಈ ಬಳಸುವುದನ್ನು ನಿಲ್ಲಿಸಬೇಕೆಂದು ನನ್ನ ಅಭಿಪ್ರಾಯವಾಗಿದೆ. ಈ ಮಾದಕ ವಸ್ತುವಿನ ನಿರಂತರ ಬಳಕೆಯಿಂದ ನಮಗೆ ರೋಗಗಳು ಬರುತ್ತವೆ. ಕ್ಯಾನ್ಸರ್ನಂತಹ ಮಾರಕವಾದ ರೋಗಗಳು ನಮ್ಮ ಶರೀರಕ್ಕೆ ಆಕ್ರಮಿಸುತ್ತದೆ ಮತ್ತು ಇದರ ಚಟಕ್ಕೆ ನಾವು ಒಳಗಾಗುತ್ತೇವೆ. ಆದುದರಿಂದ ಈ ಮಾದಕ ದ್ರವ್ಯ ವಸ್ತುಗಳನ್ನು ಉಪಯೋಗಿಸಬಾರದೆಂದು ವಿನಂತಿಸುತ್ತಿದ್ದೇನೆ. ಮಾದಕ ದ್ರವ್ಯವನ್ನು ಸೇವಿಸಿ ಹಲವಾರು ರೋಗ ರುಜಿನಗಳ ತುತ್ತಾಗಿ ನಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಜನಾಂಗ ನಾಶದೆಡೆಗೆ ತಲುಪುತ್ತಾ ಇದೆ. ಇದನ್ನು ವಿರೋಧಿಸಲಿಕ್ಕೆ ಮತ್ತು ಯುವಜನಾಂಗವನ್ನು ಈ ಅಪಾಯದಿಂದ ರಕ್ಷಿಸಲಿಕ್ಕೆ ಬೇಕಾಗಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಾವು ವಿಶ್ವ ಮಾದಕ ದ್ರವ್ಯ ವಿರೋಧ ದಿನ ಎಂಬುದಾಗಿ ಆಚರಿಸ್ತೇವೆ. ವಿಶ್ವದೆಲ್ಲೆಡೆ ಮಾದಕ ದ್ರವ್ಯವನ್ನು ವಿರೋಧಿಸುವಂತಹ ದಿನ ಈ ದಿನವಾಗಿದೆ. ಆದರೆ ಇದು ಈ ಒಂದು ದಿನದಲ್ಲಿ ನಡೆದರೆ ಸಾಲದು. ಪ್ರತಿದಿನವೂ ಇದರ ವಿರುದ್ಧ ನಾವು ಕಾರ್ಯನಿರ್ವಹಿಸಲೇಬೇಕು. ಯಾಕೆಂದರೆ ಮಕ್ಕಳ ಬೆಳವಣಿಗೆಯ ಕಾಲದಲ್ಲಿ ಅವರನ್ನು ಕಲಿಕೆಯಿಂದ ವಂಚಿತರನ್ನಾಗಿ ಮಾಡುವ, ಅವರ ಭವಿಷ್ಯವನ್ನು ರೂಪಿಸುವ ಮಕ್ಕಳು ಆ ಭವಿಷ್ಯವನ್ನು ಚಿಕ್ಕಂದಿನಲ್ಲೇ ಚಿಗುಟಿ ಹಾಕುವಂತಹ ಒಂದು ಕಾಲ ಈಗ ಬರ್ತಾ ಉಂಟು. ಇದಕ್ಕಾಗಿ ಶಾಲೆಗಳಲ್ಲಿ ಮಾತ್ರ ಸಾಲದು, ಪ್ರತಿಯೊಂದು ಹೆತ್ತವರು, ಅಧ್ಯಾಪಕರಿಂದ ಹೆಚ್ಚಾಗಿ ಹೆತ್ತವರು ಹೆಚ್ಚು ಜಾಗೃತ ವಹಿಸಬೇಕು. ಎಲ್ಲರೂ ಶಾಲೆಗಳಲ್ಲೂ ಮನೆಯಲ್ಲೂ ಎಲ್ಲರೂ ಜಾಗೃತ ವಹಿಸಿದರೆ ಮಕ್ಕಳನ್ನು ಈ ಒಂದು ಚಟದಿಂದ ನಮಗೆ ಮುಕ್ತರನ್ನಾಗಿ